ಕೂಡಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಏನ್ ಹೇಳ್ಬೇಕಂದ್ರಿಪ್ಪ ನೀವು? ಎರಡನೆಯ ಸಂದಿನ ನಮಸ್ಕಾರಗಳನ್ನ ಹೇಳಿ 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 ಅದಕ್ಕೆ ಜ್ಞಾನಿಗಳು ಒಂದು ಮಾತಾಡಿದ್ರು ತಮ್ಮ. ಏನಂತ ಹೇಳ್ತಾರಿಪ್ಪ ಜ್ಞಾನಿಗಳು ಮಾತಿನಲ್ಲಿ ಮಾತಾ? ಅವ್ರು ಹೇಳಿದ್ರು ಏನಂತ? ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೋ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೋ. ಏನೋನ ಮಾತು ಹೇಳ್ದವ. ಕಾಕಾ ಸ್ವಲ್ಪ ಚಾ ಕುಡೋರು ಗಪ್ಪ ಆಗಿರ್ಲಿ, ಧಣಿಗೆ ಮಾಡೋದು ಕಮ್ಮಿ ಮಾಡ್ರಲಿ. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂದವ. ಹೌದು ಹೌದಾ? ಕಳ್ಳಿಗುದ್ದಿ ಗ್ರಾಮದಲ್ಲಿ ವಡ್ಡಿ ವಾಲಗ ಶಿವಸ್ಥಾನ ಸೇವೆ ಸರಾಗರೂಪವಾಗಿ ನಡೆದದ್ರಿಪ್ಪ. ದೇವರ ಮತ್ತು ಗುರುವ ಅನ್ನುವಂತ ವಿಷಯ ನಡೆದದ್ರಿಪ್ಪ. ಚರ್ಚೆ ನಡೆದದ. ಮಾಸ್ತರ್ ಬಹಳ ಸವಿಸ್ತಾರವಾಗಿ ಭೂಮಿ ಮಾಡ್ದವ ದೇವ್ರತ್ತ, ಆಕಾಶ ಮಾಡ್ದವ ದೇವ್ರತ್ತ, ನೀರು ಮಾಡ್ಯಾನತ್ತ ದೇವ್ರ, ಗಾಳಿ ಮಾಡ್ಯಾನತ್ತ ದೇವ್ರ. ಇಲ್ಲ ಮಾಡ್ಯಾನ. ಅವ್ರು ಹೇಳುವಂತ ಮಾತು ಬರಬ್ಬರಿ ಅದ. ಹೆಂಗ್ರಿಪ್ಪ? ಏನದಂದ್ರ ಏನ್ರಿ? ಭೂಮಿ ಪರಮಾತ್ಮ ತಯಾರು ಮಾಡ್ಯಾನ. ಕರೆ ಭೂಮಿ ಪರಮಾತ್ಮನೇ ಮಾಡ್ಯಾನತ್ತ ಭೂಮಿ ಪರಮಾತ್ಮ ತಯಾರ ಮಾಡ್ಯಾನದಕ್ಕೆ ನಂದು ಕಬಲದ. ಆ ಕ್ಷೇತ್ರ ಮಾಡಕ ಪರಮಾತ್ಮನ ಕೈಲಿ ಆಗಿಲ್ಲ. ಹೌದು ಹೌದು ಹೌದು. ಬಂಗಾರವನ್ನ ದೇವ್ರ ತಯಾರು ಮಾಡ್ಬೇಕ್ರೆ ವಸ್ತಾ ತಯಾರು ಮಾಡಕ್ ಪಾತಾರನೇ ಬೇಕಲ್ಲ. ದೇವ್ರ ಹೆಂಗ್ ತಯಾರು ಮಾಡ್ತಾನ ಅದನ್ನ? ಏನ ಒಂದ ಬಂಗಾರ ಗಂಟೆ ಕೊಳ್ಳ ಕಟ್ಕೊಂಡು ಅಡ್ಡಾಡಕ್ ಬರ್ತದ್ದು. ಭಕ್ತ ಬಂಗಾರ ಅಂತೇಳಿ ಬಂಗಾರ ಬಿಸ್ಕಿಟ್ ತೊಗೊಂಡು ಕೊಳ್ಳ ಕಟ್ಕೊಳಕ್ ಬರೋದಿಲ್ಲ. ಜುಮಿಕಿ ವಾಲಿ ಬಗುಡಿ ಹಾಕೋರ್ ನೀರು ಪರಮಾತ್ಮ ತಯಾರು ಮಾಡ್ಯಾನ್ರಿ. ಆದ್ರ ತೀರ್ಥವನ್ನ ಮಾಡ್ಲಿಕ್ಕೆ ಅವನ ಕೈಲಿ ಆಗಿಲ್ಲ. ತೀರ್ಥ ಮಾಡವ ಗುರುವ. ಅವ್ರು ಹೇಳ್ಯಾರ ಏನತ್ತ? ಗೋ ಅಂದ್ರೇನು, ರು ಅಂದ್ರೇನು? ಹೌದು, ಮೂಲ ಪಾಯ ಹಾಕ್ಯಾರ ಸರ್. ಹಾಕ್ಯಾರ. ಕರೆ ಎರಡು ರೀತಿ ಹಾಕ್ಯಾರಿಪ್ಪ. ಏನ್ ಹಾಕ್ಯಾರಂದ್ರ ಏನ್ರಿ? ದೇವರು ಪಾಲ ಹಿಡ್ದಾರ. ಸತ್ಯಪ್ಪ ಮಾಸ್ತರ್ ಹಿಡ್ದಾರ. ಏನ್ ಹೇಳಿದ್ರು ಅವ್ರು ದೇವ್ರ ವಿಚಾರದಾಗ? ಅವು ಅರ್ಥಗಳನ್ನ ಬಿಡಿಸ್ಯಾರ ಅವರು. ಏನತ್ತ? ಅಂದ್ರೆ ದೇಹ ಇಲ್ಲ, ಅಂದ್ರೆ ವರುಣ ಇಲ್ಲ, ಅಂದ್ರೆ ವರುಣ ಇಲ್ಲ, ರು ಅಂದ್ರೆ ರೂಪ ಇಲ್ಲ. ಒಟ್ಟು ಕಣ್ಣಿಗೆ ಕಾಣಲಾರ್ದ ಅವ್ನು ದೇವ್ರತ್ತ ತಾವೇ ಹೇಳ್ಯಾರ. ಕಣ್ಣಿಗೆ ಏನ ಕಾಣೋದಿಲ್ಲ, ಅದು ದೇವ್ರ. ರಾಮ್ ಇಲ್ಲ, ರೂಪ ಇಲ್ಲ, ವರುಣ ಇಲ್ಲ, ಒಟ್ಟು ಅದಕ್ಕೆ ಆಕಾರನೇ ಇಲ್ಲ, ಅದು ದೇವ್ರತ್ತ ತಾವೇ ಹೇಳ್ಯಾರ. ಅಣುರೇಣ ತೃಣ ಕಾಷ್ಟಗಳಲ್ಲಿ ದೇವ್ರ ಅದಾನತ್ತ ಹೇಳ್ಯಾರ. ನಿಮ್ಮೆಲ್ಲರ ಮುಂದೆ ಹೇಳ್ಯಾರ ಇಲ್ರಿ? ಹೇಳ್ಯಾರಲ್ರಿಪ್ಪ. ಮತ್ತೊಂದು ಮಾತು ದಂಡಿಗೆ ಬಂದವರು. ಏನತ್ರಿಪ್ಪ? ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ದೇವ್ರ ಹಾಡ್ಯಾಡಿ ಜ್ವಾಳ ಬೀಸಿನತ್ತ. ಹಾಡ್ಯಾಡಿ ಜ್ವಾಳ ಬೀಸ್ಯಾನ ಅಂತ ಹೇಳ್ಯಾರಿಲ್ರಿ? ಮತ್ತ ಕಣ್ಣಿಗೆ ಕಾಣಲಾರ್ದವ ದೇವ್ರತ್ತು ತಾವೇ ಹೇಳ್ತಾರ. ಮತ್ತ ಕಣ್ಣಿಗೆ ಕಾಣಲಾರ್ದವ ಜ್ವಾಳ ಹೆಂಗ ಬೀಸದ? ಬ್ಯಾತನ ಬಂದ ಸಗುಣ ರೂಪ ಧಾರಣ ಮಾಡಿ ಹೆಂಗ ಜ್ವಾಳ ಬೀಸದ? ಕಣ್ಣಿಗೆ ಕಾಣಲಾರ್ದವ ದೇವ್ರತ್ತು ನೀವೇ ಹೇಳ್ತೀರಿ. ರೂಟ್ ಒಂದು, ಏನು ಎರಡು? ಸಗುಣರ ಮಾತಾಡ್ರಿ, ನಿರ್ಗುಣರ ಮಾತಾಡ್ರಿ. ಯಾಕಂದ್ರ ನಂದು ಏನೈತಿ? ಏನ್ರಿಪ್ಪ? ಗೋ ಅನ್ನುವಂತದ ಕತ್ತಲ, ರು ಅನ್ನುವಂತದ ಬೆಳಕ. ನಮ್ಮಲ್ಲಿ ನಿಮ್ಮಲ್ಲಿ ಕೆಟ್ಟ ಕೈಗುಣ ತುಂಬ್ಯದ. ಅಜ್ಞಾನ ಅನ್ನುವಂತದ ಕೈಗುಣ ಕತ್ತಲೆಯನ್ನ ಹೊಡೆದೋಡಿಸಿ ಜ್ಞಾನ ಅನ್ನುವಂತ ಬೆಳಕವನ್ನ ಯಾವ ಕೊಡ್ತಾನ? ಅವ ಗುರುವ, ಅವ ಸಮರ್ಥ ಸದ್ಗುರುವ. ಅದಕ್ಕೆ ಹೇಳ್ಯಾರ ಅವರು. ಏನತ್ತ? ಗುರುವಿನ ಗುಲಾಮನಾಗುವ ತನಕ, ಗುರುವಿನ ಗುಲಾಮ ಆಗುವ ತನಕ ದೊರೆಯದನ್ನ ಈ ನರರಿಗೆ ಮುಕ್ಕುತ್ತಿ.
ಎಷ್ಟು ದಿನ ಡೊಳ್ಳಿನ ಪದ ಹಾಡಿದ್ರೇನು, ಶಾಸ್ತ್ರ ಹೇಳಿದ್ರೇನು, ಪುರಾಣ ಓದಿದ್ರೇನು, ಪೂಜೆ ಮಾಡಿದ್ರೇನು, ಯಜ್ಞ ಯಾಗ ನೀ ತಲೆ ತಳಕ ಮಾಡಿ ಕಾಲ ಮ್ಯಾಕ ಮಾಡಿ ಎಷ್ಟು ಜಪ ನೀ ಜೋತಾಡಿದ್ರೇನು ಕರೆ ಗುರುವಿನ ನಿನಗ ಮುಕ್ತ ಆಗಲಾಕ ಬರಂಗಿಲ್ಲ. ಒಬ್ಬ ಗುರುವಿನ ಕೈಯಾಗ ಸಮರ್ಥ ಶಿಷ್ಯ ಆಗು. ಮಾಸ್ತರ ಆಹಾ ಏನೈತಿ? ಏನ್ರಿಪ್ಪ? 36 ಕೋಟಿ ದೇವಾನ ದೇವತೆಗಳು ಆ ಗುರುವಿನ ಮಾಡಿಕೊಂಡಾರೆ. ಯಾರು? ಯಾರಿಪ್ಪ? 33 ಕೋಟಿ ದೈತ್ಯರ ಗುರುವ, ದೇವತೆಗಳ ಗುರುವ. ಹಾ ಬೃಹಸ್ಪತಿ ಅದಾನ. 66 ಕೋಟಿ ದೈತ್ಯರ ಗುರು ಶುಕ್ರಾಚಾರ್ಯ ಅದಾನ. ದೈತ್ಯರ ಗುರು ಶುಕ್ರಾಚಾರ್ಯದಾನಿಲ್ಲ. ಎಲ್ಲರಿಗೂ ಗುರು ಅದಾರೆ. ಮತ್ತ ಅದ್ರೊಳಗೆ ನಿಮ್ಮ ಅಪ್ಪ ಪರಮಾತ್ಮನು ಬಂದಾನೆ ಇಲ್ಲ. ಆ ಡಿಪ್ಪುದಾಗ ಪರಮಾತ್ಮನು ಅದಾನೆ ಇಲ್ಲ. ಪರಮಾತ್ಮಗೂ ಗುರು ಅದಾನ ಅಂದಂಗ ಆಯ್ತಲ್ಲ. ಗುರು ಇಲ್ಲಾರ್ದೆ ಯಾರು ಅದಾರ ಈ ಭೂಮಿ ಮ್ಯಾಗ? ನಾದೇ ಪದ ಹಾಡಕತ್ತೀನಿ. ಏನ್ರಿಪ್ಪ? ಏನ್ ಹಾಡಕತ್ತೀನಿ? ಗುರು ಪರಂಪರೆಯ ಗುರ್ತ ಹೇಳುವೆ. ಕೊಂತ ಕೇಳ್ರಿ ಖುಷಿ ಹಾಲ. ಯಾರು ಮಾಡಬ್ಯಾಡ್ರಿ ಗದ್ದಲ. ಶಾಂತ ಒಡಿಯರು ಮಂಕ ಒಡಿಯರು, ಅಮೋಗಿ ಒಡೆಯರು 3 ಕೌಲ. ಅಮೋಗಿ ಒಡಿಯರ 3 ಕೌಲ. ಹಾಲ್ ಮತ್ತಕ್ಕ ಗುರುಗಳದಾರ. ಇಲ್ಲಿ ಕಳ್ಳಿಗುದ್ದಿ ಗ್ರಾಮ ಅದ ಐತ್ರಿಲಪ್ಪ. ಕಳ್ಳಿಗುದ್ದಿ ಒಳಗೆ ಎಲ್ಲಾ ಧರ್ಮದವ್ರದಾರ. ಅದಾರ. ಲಿಂಗಾಯತ್ರ ಅದಾರ, ಹಾಲ್ ಮತ್ತವ್ರ ಅದಾರ. 18 ಪಗಡಿ ಜಾತಿ ಜನ ಅದಾರ. ಹೌದಿಲ್ರಿ? ಅದಾರ. ಎಲ್ಲಾ ಧರ್ಮದವ್ರ ಮನೆಗೆ ವೀರಶೈವ ಸ್ವಾಮಿಗಳು ಏನೋ ಗುರುಗಳು ಜಂಗಮರು ಬರ್ತಾರ. ಜಂಗಮರ ನಿಮ್ ಮನೆಗೆ ಒಂದು ಒಳ್ಳೆ ಕೆಲಸ ಇತ್ತಂದ್ರ, ಏನೋ ಒಬ್ಬ ಒಳ್ಳೆ ಕೆಲಸ ಇತ್ತ, ಕಾರಣ ಇತ್ತಂದ್ರ, ಒಬ್ಬ ತೀರ್ಕೊಂಡಪ್ಪ ಅಂತ ಗುರುಗಳು ಬರ್ತಾರ. ನೋಡ್ರಿ ಆಹಾ ನಿಮ್ ಮನೆಯಾಗ ಒಂದ ಕೂಸ್ ಹುಟ್ಟತ್ತಂದ್ರ ಬರ್ತಾರಲ್ಲಿ ಗುರುಗಳ ನಾಮಕರಣಕ್ಕ. ಆ ನಾಮಕರಣಕ್ಕೆ ನಮ್ಮ ಗುರುಗಳ ಕರ್ಸ್ರಪ್ಪ, ಸ್ವಾಮಿಗಳು ಕರ್ಸಿರ್ತಾರ. ಏನ್ ದೇವ್ರನ್ನ ಕರ್ಸಂತಾರೇನ? ನಿಮ್ಮ ದೇವ್ರನ್ನ ಕರ್ಸ್ಯಾರು? ಬೇಡ, ಒಬ್ಬ ಮನುಷ್ಯ ಹಿರಿಯ ಮನುಷ್ಯ ಈ ಊರಾಗ ತೀರ್ಕೊಂಡ ಹೊಟ್ಟೆ ಅವಸರ ಮಾಡ್ಬೇಡ ನೀ. ಯಾಕ್ರಿಪ್ಪ? ಯಾಕತ್ತ ಅವಸರ ಮಾಡಿ ಕೆಲಸ ಕೊಡಂಗಿಲ್ಲ. ಒತ್ತಾಟ್ಲಿಂದ ಹೋಗ್ಬೇಕಲ್ಲ, ಗಳೆ ಪಚ್ಚ ಆಗ್ಬೇಕಲ್ಲ. ಅದು ಅವಸರ ಮಾಡೋ ಮೇಳಗಳು ಬ್ಯಾರೆ ಅದಾವು. ಹೌದು, ಅಲ್ಲಿ ನಡೀತದ, ಇಲ್ಲಿ ಕೆಲಸ ಕೊಡಂಗಿಲ್ಲ ಅದ. ಯಾಕ್ರಿಪ್ಪ? ನಂದ ಏನ ವಿನಂತಿ ಅದ? ಏನ್ರಿಪ್ಪ? ನಿಮ್ ಮನೆಗೆ ದೇವ್ರಗ ಗುರುಗಳು ಬರ್ತಾರಲ್ರಿ? ಶ್ರಾವಣ ಮಾಸದಾಗ ಬರ್ತಾರ ಗುರುಗಳು. ಅದರಂತೆ ಹಾಲು ಮತ್ತದವ್ರು ನೀವೆಲ್ಲ ಅದಿರಿ. ನಿಮ್ ಮನೆಗೆ ಗುರುಗಳು ಬರ್ತಾರಿಲ್ರಿ? ಬರ್ತಾರಲ್ರಿಪ್ಪ. ಹಾಲ ಮತ್ತಕ್ಕ ಮೂಲ ಗುರು ಯಾರು? ಜಗದ್ಗುರು ರೇವಣ ಸಿದ್ಧ. ಹಾಲ ಮತ್ತಕ್ಕ ಮೂಲ ಗುರು ರೇವಣ ಸಿದ್ಧ ಅದನ್ಲ. ನಿಮ್ಮ ಗುರುಗಳು ಅದಾರಿಲ್ಲ? ಅದಾರ. ಮತ್ತ ರೇವಣ ಸಿದ್ಧನ ಯಾಕೆ ಕರ್ಕೊಂಡ್ರಿ? ನಿಮ್ ಮನೆಗೆ ಪರಮಾತ್ಮನೇ ಕರ್ಸ್ಕೋಬೇಕಾಗಿತ್ತು. ಬರಲ್ರಿಪ್ಪ, ಹಂಗ ಬರುದಿಲ್ಲ. ಗುರುವೇ ಸಮರ್ಥದಾನ. ನಿನ್ನ ಮೇಗ್ ಹತ್ತಿದ ಹೊಲಸ್ತೊಳ ಗುರುವ. ದೇವರ ಹೆಂಗದಾನಂದ್ರ ಅಪೂರ್ಣ ಅದಾನ. ಏನೋ ಪಕ್ಕ ಸುದ್ದಿ ಇಲ್ಲ. ದೇವರ ಅಪೂರ್ಣ ಅದಾನ, ಗುರು ಅನ್ನುವಂತ ಪರಿಪೂರ್ಣ ಅದಾನ. ದೇವರ ಕಿಮ್ಮತ್ ಜಾಸ್ತಿ ಮಾಡವನೇ ಗುರುವ. ಇವ ನಿಮ್ಮಪ್ಪ, ಇವ ನಿಮ್ಮವ್ವ, ಇವರಿಗೆ ಅಕ್ಕ ಅನ್ನು, ಇವರಿಗೆ ಅಣ್ಣ ಅನ್ನು, ಇವರಿಗೆ ತಾಯಿ ಅನ್ನು, ಇವರಿಗೆ ತಂದೆ ಅನ್ನು ಅದನ್ನು ಕಲಿಸ್ಕೊಟ್ಟವ್ರು ಯಾರು? ಅದಕ್ಕೆ ಹೇಳ್ಯಾರ ಏನತ್ತ? ಮನೆಯ ಮೊದಲು ಪಾಠಶಾಲೆ, ಜನನಿ ಮೊದಲ ಗುರು. ನಿನ್ನ ಪಾಲಿಗೆ ಮೊದಲು ತಾಯಿ ಗುರು. ಜನನಿಯಿಂದ ಪಾಠ ಕಲಿತ ಜನರು ನಾವು ಧನ್ಯರು. ಹೌದಿಲ್ರಿ? ಹೌದ್ರಿಪ್ಪ. ತಾಯಿಗೆ ಏನಂದಾರ? ಗುರು ಅಂದಾರ. ತಾಯಿಗೆ ಗುರು ಅಂದಾರ. ನಿನ್ನ ಮೇಗೆ ಹತ್ತಿರುವಂತ ಹೊಲಸು ತೊಳೆಕಿ ತಾಯಿ. ನಿನ್ನ ಮೈಗೆ ಹತ್ತಿರುವಂತ ಹೊಲಸು ತೊಳೆದು ಶುದ್ಧ ಮಾಡಿ ಈ ಜಗತ್ತಿನೊಳಗೆ ನಿನ್ನ ಬಟ್ಟಿದ್ದವನು ಬೆಟ್ಟ ಮಾಡ್ದಕ್ಕೆ ಯಾರು? ನೀನು ಒಳ್ಳೆ ನಾಗರಿಕನನ್ನಾಗಿ ಲೋಕಕ್ಕೆ ತೋರ್ಸಕ್ಕೆ ತಾಯಿ. ಅದರಂತೆ ಗುರುವ. ಅದರಂತೆ ಗುರು ಅದಾನ್ರಿ ಸರ್. ಅದಕ್ಕೆ ಹೇಳಕತ್ತೀನಿ. ಏನತ್ರಿಪ್ಪ? ಶಾಂತ ಒಡೆಯರು, ಮಂಕ ಒಡೆಯರು, ಅಮ್ಮೋಗಿ ಒಡೆಯರು 3 ಕೌಲ. 3 ಮಂದಿ ಅದಾರ. ಇದು ಇತಿಹಾಸ ಹೇಳ್ತೀನಿ, ಬರೀ ಹಂಗೆ ಹಾಡಂಗಿಲ್ಲ. ಹೌದಾ? ಏನಾಗಿತ್ತು ಅಂದ್ರ, ಏನಾಗಿತ್ರಿಪ್ಪ? ಆದಿ ಜಗದ್ಗುರು ರೇವಣ ಸಿದ್ದೇಶ್ವರರು ಎಲ್ಲಿ ಹುಟ್ಟಿ ಬಂದ್ರು? ಕೊಲ್ಲಿಪಾಕಿ ಲಿಂಗದೊಳಗ.
ಹಾ ಜಗದ್ಗುರು ರೇವಣ ಸಿದ್ಧ ಏನ್ ಮಾಡ್ದ ಏನ್ ಮಾಡ್ಯಾರಿಪ್ಪ ಕೊಲ್ಲಿಪಾಕಿ ಲಿಂಗದೊಳಗ ಸೋಮವಾರ ದಿವಸ ಸೂರ್ಯ ಉದಯಕ್ಕ ಉದ್ಭವನಾಗಿ ಕೊಲ್ಲಿಪಾಕಿ ಲಿಂಗದೊಳಗ ಹುಟ್ಟಿ ಬಂದ. ಹೌದಾ ಅವಾಗ ರೇವಣ ಸಿದ್ಧ ಎಲ್ಲಿ ಬಂದ್ರಿಪ್ಪ ಜಗತ್ತವನ್ನ ಸಂಚಾರ ಮಾಡ್ಕೋತ ಯಾವ ಗ್ರಾಮಕ್ಕೆ ಬಂದ್ರಿಪ್ಪ ವಿಜಯಪುರ ಜಿಲ್ಲಾ ಮುದ್ದೇಬಿಹಾಳ ತಾಲೂಕ ಮುದ್ದೇಬಿಹಾಳ ತಾಲೂಕ ಸರೋರ ಗುಡ್ಡನ ಮ್ಯಾಗ ಬಂದ ನಿಂತು ಏನ್ ಹೇಳ್ತಾನ ಅಲ್ಲಿ ಗುರು ರೇವಣ ಸಿದ್ಧ ಏನ್ ಮಾಡ್ದ ಭೂಮಿಯನ್ನೇ ತೂಕ ಮಾಡಿ ನೋಡ್ದ. ಏನು ಈ ಭೂಮಿಯನ್ನೇ ತೂಕ ಕಾಟ ಹಾಕಿ ನೋಡ್ದ ತೂಕ ಭೂಮಿಯನ್ನೇ ಕಾಟ ಹಾಕಿ ನೋಡ್ದ. ಏನಂತಾರ ಆ ಜಗಕ್ಕ ಆ ತೂಕೊಟ್ಟಿನ ಮ್ಯಾಗ ಭೂಮಿ ತೂಕ ಹಾಕಿ ನೋಡ್ದ. ಭೂಮಿ ಸಮ ಆಯ್ತು. ಹೌದು ತೂಗಿದ ಸಲುವಾಗಿ ಭೂಮಿ ತೂಕ ಹಾಕಿದ ಸಲುವಾಗಿ ಏನಂದ್ರ ಆ ಜಗಕ್ಕ ಆ ಗುರು ರೇವಣ ಸಿದ್ಧ ಬಂದ ಭೂಮಿ ತೂಕ ಮಾಡಿ ನಿಂತ ಸಂಬಂಧಾಗಿ ಏನಂತಾರ ಊರಿಗೆ ಆ ಗ್ರಾಮದಲ್ಲಿ ಏನೋ ಗುಡ್ಡನ ಮ್ಯಾಗ ನಿತ್ತಾನಲ್ಲ ನಿತ್ತಾನ ಅದಕ್ಕ ತೂಗುಡ್ಡ ಇವತ್ತಿಗೆ ಕರೀತಾರ. ಹೌದು ತೂಕ ಹಾಕಿದ ಸಲುವಾಗಿ ಆ ಗುಡ್ಡದ ಹೆಸರು ತೂಗುಡ್ಡ. ಅಲ್ಲಿ ಗುರು ರೇವಣ ಸಿದ್ಧನ ಗುಡಿ ಐತಿ ನೋಡಕ್ ಸಿಗ್ತೈತಿ. ಅಲ್ಲಿ ತೂಗುಡ್ಡದ ಮ್ಯಾಗ ಏನಾಗಿತ್ತು 21 ಮಂದಿ ಹಾಲ ಮತ್ತದ ಹಿರಿಯರಿದ್ರಲ್ಲ ಪೂಜಾರಿಗಳು ಕುರಿ ಕಾಯ್ಲಾಕತ್ತಿದ್ರು. ಹೌದು ಕುರಿ ದಡ್ಡಿ ಹಾಕೊಂಡ್ ಕುರಿ ಮೇಯಿಸ್ತಿದ್ರು. ಮೂಲತವಾಗಿ ಏನಾಯ್ತು ಮುದ್ದಗೌಡನ ಹೊಟ್ಟಿಲಿ ಆದಗೊಂಡು ಒಬ್ಬ ಮಗ ಹಾಲು ಮತ್ತದ ಬಾಡ್ಡಿ ಆದಿಗೊಂಡನ ಹೊಟ್ಟಿಲಿ 6 ಮಂದಿ ಮಕ್ಕಳು. ಎಲ್ಲರಿಕಿನ ಸಣ್ಣ ಶಿವಪದಮಗೊಂಡ ಏನಾಯ್ತು 6 ಮಂದಿ ಅಣ್ಣತಮ್ಮರ ಜೋಡಿ ಊರಾಗ ಮದುವೆ ಆದ. ಹತ್ತಿ ಕಂಕಣ ಕಟ್ಕೊಂಡು ಮದುವೆ ಆದ ಪದಮಗೊಂಡ. ಅಲ್ಲಿ ಊರಾಗ 21 ಹೆಣ್ಣ 21 ಗಂಡ ಹಡದ. ಹೌದು ಮುಂದ ಏನ್ ಮಾಡ್ತಾನ ಮಾನ್ಯದೊಲ್ಲಾಗ ಮಾಗಿ ನೇಗಲ ಮಾಡ್ಲಿಕ್ ಹೋದ. 3 ಕಣ್ಣಿನ ಹೊತ್ತಿಗೆ ಒಯ್ದು ನೇಗಲಿ ಹಚ್ಚದ. 3 ಕಣ್ಣಿನ ಹೊತ್ತಿಗೆ ಹೋಗಿ ಪದಮಣ್ಣಗೌಡ ನೇಗಲ ಹಚ್ಚದ. ಬನ್ನಿಗೆ 1000 ಕುರಿಗಳೆದ್ದು ಬಂದ ಹುತ್ತಿನಾಗಿಂದ. ಬನ್ನಿಗೆ 1000 ಭಾಗ್ಯ ಎದ್ದ ಮ್ಯಾಗ ಬಂದು ಆ ಭಾಗ್ಯ ಹೊಡ್ಕೊಂಡ ಗಂಧಲಗಿರಿ ಪರ್ವತಕ್ಕೆ ಹೋದ. ಹೌದು ಅಲ್ಲಿ ಮದ್ವಿ ಆದ. ಹೌದು ಏನಾತ್ರಿಪ್ಪ ಅಲ್ಲಿ ಅಕ್ಕಿನ ಹೊಟ್ಟಿಲಿ 21 ಹೆಣ್ಣ 21 ಗಂಡ ಅಲ್ಲಿ ಹುಟ್ಟುದು. ಅಲ್ಲಿ ರೇವಣ ಸಿದ್ಧ ಬಂದು ಕೈಯಾಗ ಏನ ಕಟ್ಟದ ಹತ್ತಿ ಸಿಗಲಾರ ಬಟ್ಟೆ ಕುರಿ ಉಣ್ಣಿನ ಹರಿದ ಕೈಯಾಗ ಕಂಕಣ ಮಾಡಿ ಕಟ್ಟಿ ತಲಿ ಮ್ಯಾಗ ಕುರಿ ಹಿಕ್ಕಿ ಕಾಳನಿ ತಲಿ ಮ್ಯಾಗ ಹೋಗದ ಆಶೀರ್ವಾದ ಮಾಡ್ದ. ಹೌದಾ ನೀವು ಉಣ್ಣೆ ಕಂಕಣದವ್ರ ಆಗ್ರಿ ಪತ್ತ ಆಶೀರ್ವಾದ ಮಾಡ್ದ. ಹೌದು ಜಗದ್ಗುರು ರೇವಣ ಸಿದ್ಧ ಗುರುವ ನೋಡ್ರಿ ಏನಾತು ಹಾಲ ಮತ್ತದಾಗ ಕಂಕಣಿ ಆಡದಾವು. ಅದ ಉಣ್ಣಿ ಕಂಕಣ ಒಂದ ಉಣ್ಣೆ ಕಂಕಣ ಇನ್ನೊಂದು ಹತ್ತಿ ಕಂಕಣ ಅದಾರ್ಲಪ್ಪ. ಇಲ್ಲಿ ನನ್ನ ಮಾತಾದ ಏನ್ರಿಪ್ಪ ಉಣ್ಣೆ ಕಂಕಣದವ್ರಿಗೆ ಗುರು ರೇವಣ ಸಿದ್ಧನೇ ಗುರುವ. ಹತ್ತಿ ಕಂಕಣದವ್ರಿ ರೇವಣ ಸಿದ್ಧನೇ ಗುರುವ. ಹೌದಿಲ್ಲ ಅದನ್ರಿ ಇಲ್ಲಿ ನಿನ್ನ ದೇವರ ಕೆಲಸ ಏನದ ಹೆಂಗ್ ಬಿಡಿಸ್ರಿ ಮಾಸ್ತಾರ ಮುಂದೇನಾಯ್ತು ಏನ್ರಿಪ್ಪ ಅದೇ ಪದಮಗೊಂಡನ 21 ಮಕ್ಳು ಹತ್ತಿ ಕಂಕಣದವ್ರು ಎಲ್ಲಿದ್ರು ಮುದ್ದೇಬಾಳ ತಾಲೂಕು ಸರ್ರು ತೂಗುಡ್ಡದ ಮ್ಯಾಲೆ ಕುರಿ ಹಟ್ಟಿಯನ್ನು ಹಾಕೊಂಡು ಕುರಿ ಸುತ್ತ ಕಾಲಗಳಿತ್ತಿದ್ರು. ಕುರಿ ಹಟ್ಟಿಯನ್ನ ಹಾಕಿ ಅಲ್ಲಿ ಕಾಲ ಕಳಿತಿದ್ರು. ಅಲ್ಲಿಗೆ ಬಂದ ಗುರು ರೇವಣ ಸಿದ್ಧ ಆಗಿನ ಕಾಲದೊಳಗ 12ನೇ ಶತಮಾನದಾಗ ಏನಾಗ್ತದ ಅಣ್ಣ ಬಸವಣ್ಣನವರು 63 ಮಂದಿ ಪುರಾಹಿತರು 196,000 ಗಣಾಂಗಗಳು. ಹೌದು ಹೌದು ಏನ್ ಮಾಡ್ತಿದ್ದ ಏನು ಮಾಡ್ದ ಕಲ್ಯಾಣ ಕಡೆ ಹೊಂಟಿದ್ರಿ. ಎಲ್ಲಿಗೆ ಇದೇ ಕೂಡಲ ಸಂಗಮನ ದರ್ಶನ ತಗೊಂಡು ಹೊಡಮಳಿ ಕಲ್ಯಾಣಕ್ಕೆ ಹೊಂಟಿದ್ರ ನಡ್ಕೋತ ಹೋಗೋ ಕಾಲ. ಅವಾಗ ನಡ್ಕೋತ ಹೊಂಟಿದ್ರು. ಏನಾಯ್ತು ಅವಾಗ ಬಸವಣ್ಣನವರು ಪೂಜಾರಿಗಳಿಗೆ ಒದರಿ ಏನೋ ಕುರಿ ಕಾಯುವಂತ ಪೂಜಾರಿಗಳಿಗೆ ಒದರಿ ಕೇಳ್ತಾರ. ಒದರಿ ಕೇಳ್ಯಾರ ಒಂದ್ ಚರಿಗೆ ನೀರದವನ ಕೊಡ್ರಪ್ಪ ಕುಡಿಯಾಕ. ನಮ್ಮ ಮಹಾರಾಜರಿಗೆ ನೀರಡಿಕೆ ಆಗ್ಯದ ನೀರನ್ನು ಕೊಡ್ರಿ ಪೂಜಾರಿ ನೀರರ ಅದವನ ಕೊಡ್ರಿಯಪ್ಪ ಅಂತ ಕೇಳಿದ್ರು. ಏನ್ ಮಾಡ್ತಾರ ಕುರಿಕಾಯಿ ಪೂಜಾರಿಗಳು ಅವಾಗ ಹಾಲ ಮತದವರಲ್ಲಿ ಹಾಲಿನಂತ ಗುಣ ಇತ್ತು. ಏನ್ ಮಾಡ್ತಾರ ಅವಾಗ ಹೇಳಿದ್ರು ಏನತ್ತ ಯಪ್ಪ ನಮ್ಮಲ್ಲಿ ಕುಡಿಲಾಕ ನೀರು ಕೊಡೋದು ದೊಡ್ಡಗರಲ್ಲ. ತತ್ರಾಣಿಗೆ ಒಳಗಿನ ನೀರೆಲ್ಲ ಖಾಲಿ ಆಗ್ಯಾವು. ಖಾಲಿ ಆಗಯಪ್ಪ ತಿಳ್ಕೊಂಡ ಏನ್ ಮಾಡ್ತಾರ 1,96,000 ಗಣಾಂಗಗಳಿಗೆ
63 ಮಂದಿ ಪುರೋಹಿತರಿಗೆ, ಹೌದಾ, ಬಿಜ್ಜಳ ಮಹಾರಾಜನಿಗೆ ಬಿಜ್ಜಳ ಮಹಾರಾಜರಿಗೆ, ಬಸವಣ್ಣನವರಿಗೆ ಏನ್ ಮಾಡಿದ್ರು? ಏನ್ ಮಾಡ್ಯಾರ ಅವ್ರ ಆಗಿನ ಕಾಲದಾಗ? ಸರೂರ ಪೂಜಾರಿಗಳಾಗಿನ ಕಾಲಕ್ಕ ಅವ್ರ ಏನ್ ಮಾಡಿದ್ರಂದ್ರ ಆಹಾ ನೀರು ಬೇಡಿದ್ರೆ ಎಲ್ಲರಿಗೆ ಹಾಲ ತುಂಬಿ ಕೊಟ್ರು. ಆಹಾ ಮಗಿ ಒಳಗ ಹಾಲ ನೀಡಿನ ಹಾಲು ಕುಡಿತರು. ಏನಂತಾನ ಬಸವಣ್ಣ? ಹಾಲು ಕುಡಿದ ಆನಂದ ಆದ್ರ ಅವರು. ಏನಂತಾನ್ರಿಪ್ಪ? ಅವಾಗ ಅಣ್ಣ ಬಸವಣ್ಣ ಅವ್ರು ಹೇಳಿದ್ರು, ಏನತ್ತ? ಕಲ್ಯಾಣ ಪಟ್ಟಣದೊಳಗ 196,000 ಮಂದಿಗೆ ಊಟ ಅನ್ನ ಹಾಕಿ ನಾನು ಬಿಸಿಲಾಗಿದ್ದವ್ರ ನೆಳ್ಳಿ ಕರೆದಿನಿ, ಇಟ್ಟೇ ಮಾಡಿನ. ನಾ ಇಟ್ಟೇ ಮಾಡಿಕ್ಕೆ ಜಗತ್ತ ಜನ ನನಗ್ ಹೊಗಳಿ ಆಹಾ ಜಗತ್ತದ ಜ್ಯೋತಿ ಅಂದಾರ ನನಗ ಅಣ್ಣ ಬಸವಣ್ಣ ಅಂತ ಕರ್ದಾರ. ಹೌದ್, ನೀರ್ ಬೇಡಿದ್ರ ಹಾಲು ಕೊಡು ಕೂಡ ನಿಮ್ಮಲ್ಲಿ ಐತೆ ಅಂದ್ರ. ಯಪ್ಪ ಆಹಾ ನೀವು ನೀರು ಬೇಡಿದ್ರ ಹಾಲು ನನಗ ಕೊಟ್ಟಿರಿ ಅಂದ್ರ ನೀವು ನನಗಿಂತ ದೊಡ್ಡವ್ರ ಅದಿರಿ. ಇಲ್ಲಿರ್ಬೇಡ್ರಿ ನೀವು. ಯಪ್ಪ ನೀವು ಇಲ್ಲಿರ್ಬ್ಯಾಡ್ರಿ, ಜಗತ್ತದೊಳಗೆ ನೀವು ಹಾಲಿನಂತವ್ರದಿರಿ ತಿಳ್ಕೊಂಡು ಇವರಿಗೆ ಹಾಲು ಮತದವರು ಅಂತ ಅಂದಿಲಿಂದ ಇಂದಿನವರೆಗೆ ಏನು ಕೊಟ್ಟ ಬಸವಣ್ಣ ಚಾಜ ಅಲ್ಲಿ ಶರಣರು ಕೂಡ್ಕೊಂಡು ಅವ್ರಿಗೆ ಏನ್ ಹೇಳ್ಯಾರ? ಏನತ್ರಪ್ಪ? ಕಲ್ಯಾಣ ಪಟ್ಟಣ ಕರ್ಕೊಂಡು ಹೋಗ್ಯಾರ. ಇನ್ನ ಮುಂದೆ ಏತನೆ ಕಲ್ಯಾಣ ಪಟ್ಟಣದೊಳಗೆ ಏನಪ್ಪ ಆವಾಡ್ಯಾಗ್ಯಾರ ಗುರುವಿಲಿಂದ. ಏನೇನ್ರಿಪ್ಪ? ಇಲ್ಲಿ ಯಾವ ನಮ್ಮ ಹೋಳಿವನಿ ಪದದ ಕಲಾವಿದರಾದಂಥ ಬಸಪ್ಪ ಮಾವಿನಗಿಡದವರು ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಬಸಪ್ಪ ಹನುಮಪ್ಪ ಮಾವಿನಗಿಡದವರು ಪ್ರಥಮದಲ್ಲಿ ಕುರಿಕೋಳ ಹಿಡಿದ ರೇವಣಿಸಿದ್ದ, ಆಮೇಲೆ ಹಾಲು ಹಿಂಡಿದಂಥವ್ರು ಮತ್ತು ಯಾರ, ಮತ್ತು ಹೊಳೆ ಬೆಂಕಿ ಯಾರು ಕೊಟ್ರ ಅವರಿಗೆ ಹಾಲು ಕಾಸ್ಲಕ್ಕಂತೇಳಿ ಪ್ರಶ್ನೆ ಐತ್ರಿ. ಅದು 100 ರೂಪಾಯಿ ಕೊಟ್ರ ನೋಡ್ರಿ. ಬಸಪ್ಪ ಹನುಮಂತ ಮಾವಿನಗಿಡ. ಹೊಗಿಕ್ಕ ಮಾಡ್ರಿ ನಮ್ಮ ಗಂಟಕ್ಕೆ ಬರ್ಲಾಕತ್ತೈತಿ. ಇಲ್ಲಿ ಪ್ರಶ್ನೆನೂ ಅದೇ ಇಟ್ಟಿಲ್ಲ. ಪೈಲ ಬೆಂಕಿಯಲ್ಲಿ ಹುಟ್ಟಿದ್ ಕೇಳ್ಯಾರಲ್ಲ, ಬೆಂಕಿ ಹುಟ್ಟದ್ ಕೇಳ ಮಗನ, ಬೆಂಕಿ ಯಾರು ಕೊಟ್ರತ್ ಕೇಳ್ಯಾರ. ಹೊಗಿ ಹುಟ್ಟಿದ್ ಹೇಳ್ರಿ. ಯಾಕಂತಂದ್ರ ಬಾಳ ಹಿರಿಯರಿಲ್ಲಿ ಅನುಭವಿಗಳದಾರಲ್ರಿಪ್ಪ. ಮಾತು ನೋಡಿ ಹೆಂಗೆ ಕೇಳ್ತಾರ ಅವರು. ಹೆಂಗ್ರಿಪ್ಪ? ಅವ್ರು ಏನ್ ಹೇಳ್ಯಾರ? ಏನ್ರಿಪ್ಪ ಪ್ರಶ್ನೆ ಏನು ಕೇಳಿದ್ರು? ಏನ್ ಪ್ರಶ್ನೆ ರೀಪ? ಕುರಿಗಳಿಂದ ಮೊಟ್ಟ ಮೊದಲಿಗೆ ಹಾಲು ಯಾರು ಹಿಂಡಿದ್ರು? ಕುರಿಗಳಿಂದ ಹಾಲು ಯಾರು ಉಂಡಿದ್ರು? ಯಾರು ಕಾಸಿದ್ರು? ಯಾರಿಗೆ ಉಣಿಸಿದ್ರು? ಪದ್ಮಗೊಂಡಗೆ ಬೆಂಕಿ ಎಲ್ಲಿಂದ ಕೊಟ್ರು? ಪದಮಗಂಡಗ ಹಾಕೊಂಡು ಎಲ್ಲ ಬೆಂಕಿಯಲ್ಲಿ ತಗೊಂಬಂದ್ರೆ ತಿಂಗ ಏನ ಕೇಳ್ಯಾರ ಅವ್ರು. ಕೇಳಿಲ್ಲ, ಏನ್ ತಪ್ಪಿಲ್ಲ ನೋಡ್ರಿ, ಒಳ್ಳೆ ಮಾತಾ. ಅದೇ ರೇವಣ ಸಿದ್ಧ ಏನು ಮಾಡದಂದ್ರ ಏನ್ ಮಾಡಿದ್ರಿಪ್ಪ? ಪದಮಗಂಡ ಕುರಿ ತಿರ್ಕೊಂಡ ಗಂಧರ್ಗಿರಿ ಪರ್ವತಕ್ಕೆ ಹೋದ. ಹೌದು, ಅಲ್ಲಿ ಕಾಲಗಳಿತ್ತಿದ್ದ ಯಾರು? ಅಲ್ಲಿ ಕಾಲಗಳಿತ್ತಿದ್ದ. ಹಾ, ಕುರಿ ಅನ್ನೋದು ಗೊತ್ತಿಲ್ಲ, ಮರಿ ಅನ್ನೋದು ಗೊತ್ತಿಲ್ಲ, ಇವು ಹಾಲು ಹಿಂಡತಾವ ಅನ್ನೋದು ಗೊತ್ತಿಲ್ಲ, ಇವು ಈತಾವ ಅನ್ನೋದು ಗೊತ್ತೇ ಇಲ್ಲಪ್ಪ. ಅವ್ರನ್ನ ಹೆಂಗ ಕತ್ತರಿಸಬೇಕು, ಅವ್ರನ್ನ ಹೆಂಗ ಈಸಬೇಕು, ಹೆಂಗ ಆ ಕುರಿ ಉಣ್ಣಿ ಕತ್ತರಿಸಿ ಹೆಂಗ ಕಂಬಳಿ ನೇಯಬೇಕನ್ನುವಂತ ಪ್ರಜ್ಞೆ ಇಲ್ಲ. ಅವಾಗ ಯಾರಿಗೆ ಪದಮಗೊಂಡಿಗೆ ಇದ್ದಿದ್ದಿಲ್ರಿಪ್ಪ. ಅವಾಗ ಗುರು ರೇವಣ ಸಿದ್ಧ ಬಂದು ಏನಕ್ಕೆ ಸಂಸ್ಕಾರ ಕೊಟ್ಟ? ಪದಮಗೊಂಡಗೆ ಏನ್ ಮಾಡ್ಯಾನ? ಏನ್ ಮಾಡ್ತಾನ್ರಿಪ್ಪ? ಏನ್ ಮಾಡ್ಯಾನ? ಕುರಿ ಹೆಂಗ ಕತ್ತರಿಸಬೇಕು, ಹಾಲ ಕಾಸಿ ಗಿಣ್ಣ ಹೆಂಗ ಮಾಡಬೇಕು ಕುರಿ ಹಾಲಿನಲ್ಲಿ ಅಮೃತ ತುಂಬೈತೆಲ್ಲ ಕೆಚ್ಚಲಾಗ ಪದ್ಮಣ್ಣ ಅಂತ ಹೇಳಿ ಅದನ್ನ ಹೆಂಗ ತಗೋಬೇಕಂದಾಗ ಅಲ್ಲಿ ಬೆಂಕಿ ಬೇಕಾಗಿತ್ರಿ. ಬೇಕಲ್ರಿಪ್ಪ. ಅವಾಗ ಕುದುರೆ ರಕ್ಷಿ ಮಗಳನ್ನ ಓದಕಿಸಿನ ಗಂಧರ್ಗಿರಿ ಪರ್ವತದಾಗ ರಾಕ್ಷಿ ಮುಚ್ಚಿಟ್ಟಿತ್ತು ಗವಿಯಲ್ಲಿ. ರಾಕ್ಷಿ ಮುಚ್ಚಿಟ್ಟಿತ್ತು. ಹೌದಾ? ಅಲ್ಲಿ ಸೂಜಿಗತ್ತೆ ಹೊಗಿ ಹೊಂಟಿತ್ರಿ. ಹೌದು, ಕೆಟ್ಟ ಕಾಂತಾರ ಜಂಗಲದಾಗ ಸೂಜಿ ಅಟ್ಟೆ ಹೋಗಿ ಅವನಿಗೆ ಬೆಂಕಿ ಬೇಕಾಗಿತ್ತು. ಹುಡುಕ್ಯಾಡುತ್ತು ಹೊಕ್ಕಾನ. ಪದಮಗೊಂಡ ಏನ್ ಮಾಡ್ದ? ಗವಿಯನ್ನು ಹುಡುಕ್ಯಾಡುತ್ತ ಗಂಧರ್ಗಿರಿ ಪರ್ವತದೊಳಗ ಸೂಜಿ ಅಂತ ಹೊಗಿ ಹೊಕ್ಕಿತ್ತಲ್ಲ, ಆ ಜಾಗಕ್ಕ ಹುಡುಕ್ಯಾಡುತ್ತ ಪದಮಗೊಂಡ ಗೌಡ. ಪದಮಗೊಂಡ ಹೋದ. ಹೌದಾ? ಆ ಕುದುರೆ ರಕ್ಷಿ ಒಂದು ರಾಕ್ಷಿ ಹೋದಲ್ಲಿ ಯಾರಿಗಿಟ್ಟಿತ್ತು? ಯಾರಿಗಿರಿಪ್ಪ? ಚಮಲಾದೇವಿಗೆ. ಚಮಲಾದೇವಿಗಿಟ್ಟಿತ್ತು. ಹೌದಾ? ಅಲ್ಲಿ ಹೋಗಕ್ಕೆ ಚಂದ ಯಾರದ್ರಿ ಮನ್ಯಾಗ ನನಗಂಚಾರ ಬೆಂಕಿ ಬೇಕದ ಕೊಡುವಂದ. ಹೌದು, ಏನ್ ಮಾಡ್ತಾಳ? ಅವಾಗಕ್ಕಿ ಅಂದಳು, ಏನತ್ತ? ಮಾನವರೆಲ್ಲ ಇಲ್ಲಿಗೆ ಬರಂಗಿಲ್ಲ, ರಾಕ್ಷಿ ಎಲ್ಲಾರನು ಬಡದ ಚಿತ್ತದ. ನೀ ಬಂದಿ ಅಂದ್ರೆ ನೀ ದೇವ ಮಾನವನೇ ಇದ್ದಿ. ನೀ ಮಾನವಲ್ಲ, ಮಹಾಪುರುಷನ ಇದ್ದಂಗ ಅದಿ ತಿಳ್ಕೊಂಡ ಏನ್ ಮಾಡ್ತದ? ಆ ಬೆಂಕಿ ಕೊಟ್ಟು ಹೇಳಿತು, ಏನತ್ತ? ಭಗವಂತ ನನ್ನ ರಕ್ಷಣೆ ಮಾಡು, ನನ್ನ ರಕ್ಷಣೆ ಮಾಡಿ ನನ್ನ ಉದ್ಧಾರ ಮಾಡಂದ ಕಾಲಕ್ಕ ಏನ್ ಹೇಳ್ತಾನ? ಅಲ್ಲಿ ಏನ್ ಮಾಡ್ಯಾನ ಪದಮಗೊಂಡ? ಏನ್ ಮಾಡ್ಯಾನ್ರಿಪ್ಪ? ಅಲ್ಲಿ ಸುಮಲಾದೇವಿ ಕೈಲಿಂದ
ಬೆಂಕಿ ಇಸ್ಕೊಂಡು ಬಂದು ಆ ರಾಕ್ಷನ ಮರ್ದನ ಮಾಡಿ ರಾಕ್ಷನ ಮದ್ದನ ಮಾಡಿ ಬೆಂಕಿಯನ್ನು ಇಸ್ಕೊಂಡು ಬಂದು ಹಾ. ಗುರು ರೇವಣ ಸಿದ್ಧ ಹೇಳಿದ ಪ್ರಕಾರವಾಗಿ ಹಾಲನ್ನ ಕಾಯಿಸಿ ಹಾಲವನ್ನ ಕಾಸಿ ಹಾಲವನ್ನ ಹಿಂಡಿ 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 ಹೆಂಗ ಕುರಿ ಕತ್ತರಿಸಬೇಕು ಹೆಂಗ ಜ್ವಾಕಿ ಮಾಡಬೇಕು ಜತನ ಮಾಡ್ಬೇಕನ್ನುವಂತಾದ ಗುರು ರೇವಣ ಸಿದ್ಧರಿಂದ ಗುರು ರೇವಣ ಸಿದ್ಧ ಹೇಳಿದಂತಾನೆ ಪದಮಗೊಂಡ ನಡೆದು ಹೋದ ಅನ್ನುವಂತ ಸಂಪ್ರದಾಯ ನಡೆದ ಹೋದ ಅಂತ ನಮ್ಮ ಹಿರಿಯರು ಹಿಂಗೆ ಹೇಳ್ಕೊತ ಬಂದಾರ ಕರೆಕ್ಟ್ ಇತ್ತಾನ ಕರೆಕ್ಟ್ ಅನ್ರಿ ಹೆಸರು ಹೇಳಿ ಹಿರಿಯರು ಬಸಪ್ಪ ಕಾಕ ಹನುಮಂತ ಮುಂಟ್ಯ ಮಾವಿನ ಗಿಡ ಮಾವಿನ ಗಿಡ ನೋಡ್ರಿ ಮಾವಿನ ಗಿಡದ ಅವ್ರ ಅಡ್ಡಸ್ರನ ಹಂಗೆ ಅದ ಅವ್ರ ಮಾವಿನಕಾಯಿ ಅಂತವ್ರಿ ಅದಾರ ಅದಾರ ಗುಣಾನು ಹಂಗ ಅಂತ ಒಳ್ಳೆ ಅನುಭಾವಿಗಳು ಅನುಭಾವಿಗಳು ಹಾಲು ಮತದ ಪ್ರಶ್ನೆವನ್ನ ಆಹಾ ಕೇಳ್ಯಾರ ಅವರ ಅಮೋಘ ಸಿದ್ಧ ಮಾದುಲಿಂಗ ನನ್ನವ್ವ ಲಕ್ಷ್ಮೀ ದೇವಿ ದೇವಿ ಅವ್ರ ಮನೆಯೊಳಗೆ ಅಷ್ಟೈಶ್ವರ್ಯ ಶ್ರೀ ಸಂಪತ್ತವನ್ನು ಯಾವತ್ತಿ ಕೊಲ್ಲೆ ತಿಳ್ಕೊಂಡ ಆಹಾ ಕೊಟ್ಟಂತ ಹಣ ರೂಪದ ಗುಣ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ.